ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾಲೆಗಳಿಗೆ ನೀರು ಬಿಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಾಗೇಪುರ ನೀರಾವರಿ ಇಲಾಖೆ ಬಳಿ ನಡೆಯಿತು. ನೂರಾರು ರೈತ ಸಂಘದ ಕಾರ್ಯಕರ್ತರು ಕಚೇರಿ ಮುಂದೆ ಜಮಾಯಿಸಿ ಸರ್ಕಾರ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ಬೆಳೆದು ನಿಂತಿರುವ ಬೆಳೆಗಳಿಗೆ ನೀರು ಬಿಡುಗಡೆ, ರೈತರ ಹಿತವನ್ನು ಕಾಪಾಡಬೇಕೆಂದು ರೈತ ಸಂಕಲ್ಪ ಕಾರ್ಯಕರ್ತರು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ಕುರಿತು ಡೈಮಂಡ್ ಟಿವಿ ನಡೆಸಿರುವ ವರದಿ ಇಲ್ಲಿದೆ, ಬನ್ನಿ ಪ್ರೇಕ್ಷೆ ನೋಡ್ಕೊಂಡು ಬರೋಣ. ಈಗ ಕಳೆದ 2 ತಿಂಗಳಿಂದ KRS ಸ್ವಚ್ಛಕಟ್ಟು ವ್ಯಾಪ್ತಿಗೆ ನೀರು ಬಿಟ್ಟು ಏನು ಮಾತಾಡಿದ್ರಿಂದ ICC ಮೀಟಿಂಗ್ ನಲ್ಲಿ ನೀರಾವರಿ ಸಲಹಾ ಸಮಿತಿ ಪ್ರಕಾರ 18 ದಿವಸ ನೀರಿನ ತಲುಪಿಸೋದು, 12 ದಿವಸ ನೀರು ಚಾನೆಲ್ ನಲ್ಲಿ ಹರಿಯೋದು ಅಂತ ಹೇಳಿ. ಹಾಗೆ ಕಳೆದ 2 ತಿಂಗಳಲ್ಲಿ ನೀರಿನ ನಾಳದಲ್ಲಿ ತಪ್ಪಾಕಿದೆ. ಅದ್ರ ಪ್ರಕಾರ ರೈತರು ಕೂಡ ಆಶಾಭಾವನೆಯಿಂದ ಅನೇಕ ಬೆಳೆಗಳನ್ನ ಬೆಳ್ಕೊಂಡು ಸುಮಾರು ನಿಂತಿರ್ತಕ್ಕಂಥ ಕಬ್ಬು ಸುಮಾರು ಅಂದ್ರೆ 7,20,000 ಎಕರೆ ಕಬ್ಬು ಅಂದ್ರೆ 4 ಕಾರ್ಖಾನೆಯಿಂದ ಸುಮಾರು ಒಂದು 25 ಲಕ್ಷ ಟನ್ ಕಬ್ಬು ಹರಿಬೇಕು. ಸುಮಾರು 68 ರಿಂದ 70 ಕೋಟಿ ಕಬ್ಬು. ಕಚೇರಿಯಿಂದ ತೊಲಗಲೇಬೇಕು. ಆಸಕ್ತಿ ಇಲ್ಲದಂತ ಅಧಿಕಾರಿಗಳಿಗೆ ಧಿಕ್ಕಾರ. ರೈತರನ್ನು ಕಳೆದುಕೊಂಡ 7 ಜನ ಶಾಸಕರುಗಳಿಗೆ